ಎಲ್ರಿಗೂ ನಮಸ್ಕಾರ. ಇದು ಡ್ಯಾಮ್ ಬಂದ್ಬಿಟ್ಟು ಒಲಿಗೊಂಡ ಡ್ಯಾಮು, ತೆಲುಗು ಗಂಗಾ ರಿಸರ್ವಾಯರ್ ಅಂತಾರೆ, ಆಂಧ್ರ ಪ್ರದೇಶಲ್ಲಿ ಬರುತ್ತೆ. ಇದು ನಾವು ಶ್ರೀಶೈಲಮಿಂದ ಇದು ಮಹಾನಂದಿ ದೇವಸ್ಥಾನಕ್ಕೆ ಹೋಗೋ ದಾರಿ ಮಧ್ಯ ಸಿಕ್ತು. ಸೊ ನೋಡ್ಕೊಂಬರೋಣ ಅಂತ ಹೋದ್ವಿ. ಇದು ಆ್ಯಕ್ಚುಲಿ ಬ್ಯಾಕ್ ವಾಟರ್ ಅನಿಸುತ್ತೆ, ಸಖತ್ತು ದೊಡ್ಡದಾಗಿದೆ, ಒಂಥರ ಸಮುದ್ರ ಥರ ಇದೆ. ಇದೆಲ್ಲ ತೆಲುಗು ಗಂಗಾ ಪ್ರಾಜೆಕ್ಟು, ನೀರಾವರಿ ಪ್ರಾಜೆಕ್ಟು, ಅದ್ರ ಪ್ಲ್ಯಾನಲ್ಲಿ ಬರ್ತಾವೆ ಇವೆಲ್ಲ. ಇಲ್ಲಿಗೆ ನೀರು ಬಂದು ಶ್ರೀಶೈಲಂ ಡ್ಯಾಮಿಂದ ಇಲ್ಲಿಗೆ ಹರಿಸ್ತಾರೆ. ಇಲ್ಲಿಂದ ನೆಕ್ಸ್ಟು ಇನ್ನೊಂದೆರಡು ಡ್ಯಾಮ್ಗೆ ಹೋಗಿ ಆಮೇಲೆ ಅಲ್ಲಿಂದ ಚೆನ್ನೈ ತನಕ ಸಪ್ಲೈ ಆಗುತ್ತೆ ನೀರು. ಚೆನ್ನೈಗೆ ಕುಡಿಯೋ ನೀರು ಒದಗಿಸ್ತಿರೋದು ಈ ಪ್ರಾಜೆಕ್ಟಿಂದ. ನೋಡಿ, ಇದೇ ಇದು ಡ್ಯಾಮು. ನೋಡಿ ಎಷ್ಟು ದೊಡ್ಡದಾಗಿದೆ. ಎಲ್ಲ ಕೃಷ್ಣಾ ನದಿ ನೀರಿಂದ ಇಲ್ಲಿ ಸಂಗ್ರಹಿಸಿರೋದು. ನೋಡಿ, ಫುಲ್ಲು ಸಮುದ್ರದ ಥರ ಇದೆ. ಇದು ಪ್ರಾಜೆಕ್ಟು ಬಂದು 1970 ಆಸ್ಪಾಸಲ್ಲಿ ಚಾಲನೆ ಸಿಕ್ಕಿದ್ದು. ಆ್ಯಕ್ಚುಲಿ NTR ಚೀಫ್ ಮಿನಿಸ್ಟರ್ ಆದಮೇಲೆ ಫುಲ್ಲು ಪ್ಲಜ್ಜಲ್ಲಿ ಇದು ಕಂಪ್ಲೀಟ್ ಆಗಿರೋದು. ಇನ್ನೂ ಸ್ವಲ್ಪ ಇದಂತೆ ಪ್ರಾಜೆಕ್ಟ್ ಇದು. ಪ್ರಕಾಶಂ ಜಿಲ್ಲೆಗೆ ಎಲ್ಲ ನೀರು ಹರಿಸೋದು. ಅದು ಈಗ ಜಗನ್ಮೋಹನ್ ರೆಡ್ಡಿ ಬಂದಾಗ ಅದು ಮತ್ತೆ ಚಾಲನೆ ಸಿಕ್ಕಿದೆ. ಒಟ್ಟು 406 ಕಿಲೋಮೀಟ್ರು ದೂರ ತನಕ ಈ ಚಾನಲ್ ಮೂಲಕ ಹರಿತದಂತೆ ನೀರು. ಅಲ್ಲಲ್ಲಿ ಇರಿಗೇಷನ್ಗೆ ಮತ್ತು ಚೆನ್ನೈಗೆ ವರ್ಷಕ್ಕೆ 15 TMC ನೀರು ಈ ಪ್ರಾಜೆಕ್ಟಿಂದ ಒದಗಿಸ್ತಾರೆ. ಆದರೆ ಇದು ಮೊದಲೇ ಇದು ಒಪ್ಪಂದ ಆಗಿರೋದು ತಮಿಳ್ನಾಡು ಮತ್ತು ಆಂಧ್ರದಲ್ಲಿ. ಸೊ ಆ ಮೂಲಕ ಈ ಪ್ರಾಜೆಕ್ಟು NTR ಕಾಲದಲ್ಲಿ ಇದು ಫುಲ್ ಫ್ಲಡ್ಜಾಗಿ ಬಂದಿರೋದು. ಅಲ್ಲಿ ಸ್ಟಾರ್ಟಿಂಗ್ಗೆ NTRದು ಸ್ಟ್ಯಾಚು ಹಾಕಿದ್ರಿ ನೋಡಿ. ಈ ಸೈಡ್ ಬಂದಾಗ ಒಂದು ವಿಸಿಟ್ ಕೊಡಿ, ಚೆನ್ನಾಗಿದೆ ಡ್ಯಾಮು. ಅದೇ ಶ್ರೀಶೈಲಮಿಂದ ಮಹಾನಂದಿ ದೇವಸ್ಥಾನಕ್ಕೆ ಹೋಗುವಾಗ ಸಿಕ್ಕಿದ್ದಿದ್ದು. ನೋಡಿ, ಎಷ್ಟು ದೂರದ ತನಕ ಬರೀ ನೀರು ಕಾಣ್ತಿದೆ. ಹಿಂದ್ಗಡೆ ಆ ಬೆಟ್ಟ ಇದೆಯಲ್ಲ, ಅಲ್ಲಿ ತನಕನೂ ಇರಬೇಕು ಅನಿಸುತ್ತೆ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.